ಹಿಂದೂ ಸಮಾಜದ ಕೆಲವೊಬ್ಬ ಸ್ವಾಮಿಗಳು ಅಥವಾ ಮಠಾಧೀಶರು ಹಿಂದೂ ಧರ್ಮದ ಪವಿತ್ರ ಭಗವದ್ಗೀತೆಯ ಕೆಳಗಡೆ ದೇವಸ್ಥಾನದಲ್ಲಿ ದೇವರ ಹೆಸರಿನಲ್ಲಿ ಸನ್ಯಾಸಿತ್ವವನ್ನು ಸ್ವೀಕಾರ ಮಾಡಿದಂತಹ ಅಥವಾ ಗುರುದೀಕ್ಷೆಯನ್ನು ಪಡೆದಂತಹ ಸ್ವಾಮಿಗಳು ಕೋಟ್ಯಾಂತರ ಹಿಂದೂಗಳು ನಂಬಿರುವಂತಹ ದೇವರುಗಳನ್ನು ಹಾಸ್ಯ ಮಾಡುವ ಈ ಸ್ವಾಮಿಗಳಿಗೆ ಹಿಂದೂ ಧರ್ಮದಿಂದ ಊಟ ಬೇಕು, ಹಿಂದೂ ಧರ್ಮದ ದುಡ್ಡು ಬೇಕು, ಹಿಂದೂ ಧರ್ಮದ ಕಾರು ಬೇಕು, ಹಿಂದೂ ಧರ್ಮದಿಂದ ದೊಡ್ಡ ದೊಡ್ಡ ಮಠಗಳು ಬೇಕು, ಕೊನೆಗೆ ತಾವು ಹಾಕುವ ಬಟ್ಟೆ ಹಿಂದೂ ಧರ್ಮದ ಪವಿತ್ರ ಕಾವಿ ಬಟ್ಟೆನೇ ಬೇಕು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದಿಂದ ಮಾಡಿದ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ, ಸೇತಬಂಧು ಅಮರನಾಥ, ಗೋಕರ್ಣ, ಕಾಶಿ, ಕೇದಾರನಾಥ ಇತ್ಯಾದಿ ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿರುವ ದೇವರು ದೇವರಲ್ಲ. ತನ್ನ ತಾನರಿದು ತಾನಾರೆಂದು ತಿಳಿದೊಡನೆ ನಿನಗೆ ನೀನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ವಿಶ್ವಗುರು ಬಸವಣ್ಣನವರು ಹೇಳಿದರು. ಆದರೆ ಬಸವಣ್ಣನವರು ಯಾವ ದೇವರಿಗೆ ಅವಮಾನ ಮಾಡಲಿಲ್ಲ, ಹಾಸ್ಯ ಮಾಡಲಿಲ್ಲ, ಬೇರೆಯವರ ಭಾವನೆಗಳಿಗೆ ಅಥವಾ ನಂಬಿಕೆಗಳಿಗೆ ಧಕ್ಕೆ ಮಾಡಲಿಲ್ಲ. ಈ ಒಂದು ವಚನವನ್ನಿಟ್ಟುಕೊಂಡು ಈಗಿನ ಕೆಲವೊಬ್ಬ ಸ್ವಾಮಿಗಳು ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತ ಹೇಳಿ ಕೊನೆಗೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಸ್ವಾಮಿಗಳೇ, ನೀವು ಪೂಜಿಸುವಂತ ಲಿಂಗ ಯಾವುದು? ನಿಮ್ಮ ಕೊರಳಲ್ಲಿರುವಂತಹ ರುದ್ರಾಕ್ಷಿ ಏನು? ಕೊನೆಗೆ ಹೇಳ್ತಿರಲ್ಲ ಕೂಡಲ ಸಂಗಮ ದೇವ ಅಂತ. ಆ ಕೂಡಲ ಸಂಗಮ ದೇವ ಯಾರು? ಸ್ವಾಮಿಗಳೇ, ನಿಮಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನೀವು ನಂಬೇಡಿ, ಪೂಜಿಸಬೇಡಿ. ಆದರೆ ಕೋಟ್ಯಾಂತರ ಹಿಂದೂಗಳು ನಂಬಿರುವಂತಹ ನಂಬಿಕೆಗೆ ಧಕ್ಕೆ ಮಾಡಬೇಡಿ, ಭಾವನೆಗಳಿಗೆ ಧಕ್ಕೆ ಮಾಡಬೇಡಿ. ಸ್ವಾಮಿಗಳೇ, ನಿಮಗೆ ಆಧ್ಯಾತ್ಮಿಕವಾಗಿ ಜನಸಾಮಾನ್ಯರಿಗಿಂತ ಜಾಸ್ತಿ ಗೊತ್ತಿರಬಹುದು. ನೀವು ಪೂಜಿಸುವಾಗ ದೇವರನ್ನ, ನಿಮ್ಮ ಅಂತರಂಗದಲ್ಲಿರುವ ದೇವರನ್ನ ನಿಮ್ಮ ಕಣ್ಣು ಮುಂದೆ ರೂಪಿಸಬಹುದು. ಆದರೆ ಜನಸಾಮಾನ್ಯರಲ್ಲಿ, ಸಂಸಾರಸ್ಥರಿಗೆ ಇದು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅವರು ತಮಗೆ ಅನುಕೂಲವಾದ ರೀತಿಯಲ್ಲಿ, ಅದು ಕಲ್ಲಿರ್ಬೋದು, ಮಣ್ಣಿರ್ಬೋದು, ಬೇರೆ ಇನ್ನೊಂದಿರ್ಬೋದು, ಆ ರೂಪದಲ್ಲಿ ಅವರ ದೇವರನ್ನು ಪೂಜಿಸ್ತಾರೆ, ಶ್ರದ್ಧೆಯಿಂದ ಪೂಜಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ದೇವರನ್ನು ಪೂಜಿಸುವಾಗ, ದೇವರನ್ನು ಬೇಡಿಕೊಳ್ಳುವಾಗ ತನ್ನ ಅಂತರಂಗದಲ್ಲಿರುವ ದೇವರನ್ನು ಬೇಡ್ಕೊಳ್ತಾನೆ ಹೊರತು ಯಾ ಕಲ್ಲಲ್ಲ, ಮಣ್ಣಲ್ಲ. ದೇವರ ಮುಂದೆ ನಿಂತಾಗ ನನಗೆ ಒಳ್ಳೇದು ಮಾಡು ದೇವರೇ ಅಂತ ಕೇಳ್ತಾರೆ ಹೊರತು ಒಳ್ಳೇದು ಮಾಡು ಕಲ್ಲು, ಒಳ್ಳೇದು ಮಾಡು ಮಣ್ಣು ಅಂತ ಯಾವತ್ತೂ ಕೇಳಲ್ಲ. ನಮ್ಮ ಪೂರ್ವಜರು ತಾವು ಕಷ್ಟಪಟ್ಟು ದುಡಿದಂತಹ ಒಂದು ಆದಾಯದಲ್ಲಿ ಒಂದು ಭಾಗವನ್ನು ಮಠಕ್ಕೆ, ಸನ್ಯಾಸಿಗಳಿಗೆ ಅಥವಾ ಸ್ವಾಮಿಗಳಿಗೆ ಕೊಡ್ತಾ ಇದ್ರು. ಈ ಸ್ವಾಮಿಗಳಿಗೆ ಕೊಟ್ಟು ಅವರಿಗೆ ಒಂದು ಸ್ಥಾನಮಾನ ಕೊಟ್ಟು ಅಲ್ಲಿ ಕೂರಿಸಿದ್ರು. ಉದ್ದೇಶ ಇಷ್ಟೇ, ಈ ಸ್ವಾಮಿಗಳು ಅಥವಾ ಸನ್ಯಾಸಿಗಳು, ಮಠಾಧೀಶಗಳಿಂದ ಸಮಾಜ ಉದ್ಧಾರ ಆಗಲಿ, ಧರ್ಮ ಉದ್ಧಾರ ಆಗಲಿ, ಅವರು ಧರ್ಮ ಕಾಪಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವರನ್ನು ಅಲ್ಲಿ ಕೂರಿಸಿದ್ರು. ಆದರೆ ಈಗಿನ ಕೆಲವೊಬ್ಬ ಸ್ವಾಮಿಗಳು ಅವರು ಎಲ್ಲ ಹಿಂದೂ ಧರ್ಮದಿಂದ ಪಡ್ಕೊಂಡು ಹಿಂದೂ ಧರ್ಮದಿಂದ ದೊಡ್ಡವರಾಗಿ ತಿರುಗಿ ಅದೇ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಸ್ವಾಮಿಗಳಿಂದ ಹಿಂದೂ ಧರ್ಮ ಅಥವಾ ನಮ್ಮ ಭಾರತ ದೇಶ, ನಮ್ಮ ಹಿಂದೂ ಸಮಾಜ ಏನನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಈ ಸ್ವಾಮಿಗಳಿಂದ ಹಿಂದೂ ಸಮಾಜಕ್ಕೆ ಅಥವಾ ಭಾರತ ದೇಶಕ್ಕೆ, ಹಿಂದೂ ಧರ್ಮಕ್ಕೆ ಏನೂ ಸಹಾಯ ಆಗಿಲ್ಲ ಅಂದ್ರೂ ತೊಂದರೆ ಇಲ್ಲ. ಸ್ವಾಮಿಗಳೇ, ಈ ಧರ್ಮಕ್ಕೆ ಅಥವಾ ಹಿಂದೂ ಸಮಾಜಕ್ಕೆ ಧಕ್ಕೆ ಮಾಡುವಂತ ಕೆಲಸ ಮಾಡಬೇಡಿ. ಯಾಕೆಂತಂದ್ರೆ ಈ ಜೀವಕೋಟಿ ಸಾಗಿರೋದು ಆ ದೇವರು ಇದ್ದಾನೆ ಅನ್ನೋ ಒಂದು ನಂಬಿಕೆಯಿಂದ, ದೇವನಂಬಿ ಈ ಜೀವಕೋಟಿ ಸಾಗಿದೆ. ಧನ್ಯವಾದ.